ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅನ್ನುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲಿನ ಹೆಸರು. ಹಾಗೂ ವಿದ್ಯಾರ್ಥಿಗಳು ನನಗೆ ಇಸ್ಲಾಂ ಸರ್ ಅಂತ ಕರೀತಾರೆ. ಆಲ್ರೆಡಿ ತಾವುಗಳು ಕೂಡ ಸ್ಟಾರ್ಟ್ ಹಚ್ಚಿದ್ದೀರಾ. ಥ್ಯಾಂಕ್ ಯು ಇಸ್ಲಾಂ ಸರ್ ಅಂತ, ಧನ್ಯವಾದಗಳು. ಆ ರೀತಿಯಾಗಿ ನಿಮ್ಮ ಪ್ರೀತಿ ನಿಮ್ಮ ಕಮೆಂಟ್ಸ್ಗಳಲ್ಲಿ ತೋರಿಸಿ ಸರ್. ವಿಡಿಯೋ ನೋಡಿಬಿಟ್ಟು ಸಂತೋಷವಾಗಿ ಕೈ ಬಿಡಬೇಡಿ ದಯವಿಟ್ಟು. ಈ ವಿಡಿಯೋವನ್ನು ನೋಡ್ತಾ ಇರೋರು ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ. ಇದರ ಹಿಂದೆ ಇನ್ನೊಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಸಂಪೂರ್ಣವಾಗಿ ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿದರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ನಮ್ಮ ಇಂಗ್ಲೀಷ್ ಸಬ್ಜೆಕ್ಟಿನ ಅಂದರೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟಿನ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಸಬ್ಜೆಕ್ಟಿನ ಆಯಿತಾ ವೆರಿ ಇಂಪಾರ್ಟೆಂಟ್ ಅಂತ ಕರೀತಿರೋ, ಅಥವಾ ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಹೇಳ್ತಿರೋ, ಅಥವಾ ಕ್ವಶನ್ ಪೇಪರಲ್ಲಿ ಇರುವಂಥದ್ದೇ ಪ್ರಶ್ನೆ ನನಗೆ ಬೇಕು ಅಂತ ನಿಮ್ಮ ತಲೆಯಲ್ಲಿ ಇರುವಂಥದ್ದು, ಎಲ್ಲರಿಗೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಆ ಪ್ರಶ್ನೆಗಳನ್ನೇ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ಸರ್, ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇರುವಂಥದ್ದು ನಮಗೆ ಈಗ ಸೆಕೆಂಡ್ ಇಯರ್ ಇಂಗ್ಲೀಷ್ ಆಯಿತಾ. ಸೆಕೆಂಡ್ ಇಯರ್ ಇಂಗ್ಲೀಷ್ PUC ಇಂಗ್ಲೀಷ್ನವರಿಗೆ ಅದು ಚಾಪ್ಟರ್ 7 ಆಗಿರುತ್ತೆ. ಆ ಚಾಪ್ಟರ್ 7 ಹೆಸರು ದಿ ಗಾರ್ಡನರ್ ಅಂತ. ದಿ ಗಾರ್ಡನರ್. ಈ ಪಾಠವನ್ನು ಬರೆದವರು P. ಲಂಕೇಶ್ ಅಂತ ಆಯಿತಾ. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ನಿಮ್ಮ ಹತ್ರ ಪೇಜ್ ನಂಬರ್ 59ರಿಂದ ಆಯಿತಾ 60, 61, 62, 63ಕ್ಕೆ ಪಾಠ ಕ್ಲೋಸು. ಇದಿಷ್ಟು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇನ್ನೂ ನೀವು ನಿಮ್ಮ ಮೈಂಡ್ ಸೆಟ್ ಮಾಡಿಲ್ಲ ನಿಮ್ಮ ಎಕ್ಸಾಮಿಗೆ ಅಂತ ಅರ್ಥ ಆಗ್ತಾ ಇದೆಯಾ? ನಿಮಗೆ ಪೇಜ್ ನಂಬರು ಗೊತ್ತಿಲ್ಲ, ನಿಮಗೇನು ಗೊತ್ತಿಲ್ಲ, ಎಲ್ಲಿದೆ ಪಾಠ ಅನ್ನೋದೇ ಗೊತ್ತಿಲ್ಲ, ಈ ಪಾಠ ಇದೆ ಏನೋ ನಮ್ಮ ಎಕ್ಸಾಮಿಗೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಆ ಮೈಂಡನ್ನು ಸೆಟ್ ಮಾಡಿ. ಫಸ್ಟು ಏನು ಅಂತ ಹೇಳಿದರೆ ಐ ವಿಲ್ ರೈಟ್ ಓಕೆ ಟುಮಾರೋ ಆನ್ವರ್ಡ್ಸ್ ಹೆನ್ಸ್ ಫೋರ್ತ್ ಐ ವಿಲ್ ನಾಟ್ ಡೂ ಅದರ್ ಆ್ಯಕ್ಟಿವಿಟೀಸ್. ಎಕ್ಸಾಮ್ ಸಮಯದಲ್ಲಿ ಆಯಿತಾ, ಹಬ್ಬಗಳು ಬಹಳ ಹತ್ತಿರದಲ್ಲೇ ಇದ್ದಾವೆ. ಇದೇ ವಾರದಲ್ಲಿ ಹಬ್ಬ ಇರುವಂಥದ್ದು. ಹಾಗಾಗಿ ಈ 4 ದಿನ ಕೂತ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದರೆ ಎಕ್ಸಾಮಿಗೆ ಎಲ್ಲ ಎಕ್ಸಾಮ್ಗಳು ಚೆನ್ನಾಗಾಗತ್ತೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ ಇದ್ದರೆ ತೆಗೆದಿಟ್ಕೊಳ್ಳಿ ನಿಮ್ಮ ಹತ್ರ. 59ನೇ ಪೇಜು 60, 61, 62, 63, 59, 60, 61, 62, 63. ಬನ್ನಿ ಸರ್, 59ರಲ್ಲಿ ಏನಿದೆ ಅಂತ ಹೇಳಿದರೆ ಕೇವಲ ಫೋಟೋ ಇದೆ, ಒಂದು ಗಾರ್ಡನರಿನ ಒಂದು ಚಿತ್ರವಿದೆ ಅಷ್ಟೇ. ಅಲ್ಲಿಗೆ ಈ ಪೇಜ್ ಮುಗೀತು. 59 ಪೇಜ್ ನಂಬರು ಕಲಾಸು. ಈಗ ಉಳಿದಿದ್ದು ಎಷ್ಟು ಪೇಜ್? ನಮಗೆ 4 ಪೇಜು. ಈ 4 ಪೇಜಲ್ಲೇ ನಿಮ್ಮ ಎಕ್ಸಾಮಿಗೆ ಆಯಿತಾ 4 ಮಾರ್ಕ್ಸು +4 +1 ಬರುತ್ತೆ. 10 ಅಂಕಗಳಿಗೆ ಈ ಒಂದು ಚಾಪ್ಟರ್ ಇದೆ. ಹಾಗಾಗಿ ಈ ಚಾಪ್ಟರನ್ನೇ ತೆಗೆದುಕೊಂಡು ನಾನು ನಿಮಗೆ ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ಕೊಡ್ತೇನೆ ಈ ಚಾಪ್ಟ್ರಲ್ಲಿ. ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಗೂ ಕೂಡ ಕೊಡ್ತಾ ಹೋಗ್ತೇನೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ನೋಡುವಾಗಿಯೇ ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಒಂದು ಪೆನ್ ಇಟ್ಕೊಂಡ್ರೆ ಸಾಕು. ನಿಜವಾಗಿಯೂ ನೀವು ಸಂತೋಷದಿಂದ ಎದ್ದು ಹೋಗ್ತೀರಾ. ಇಲ್ಲಿ ಎಷ್ಟೋ ಜನ ಹತ್ರ ಟೆಕ್ಸ್ಟ್ ಬುಕ್ಕು ಇಲ್ಲ, ಅಥವಾ ಗೈಡ್ ಇರುತ್ತೆ, ಗೈಡ್ ಇದ್ದರೆ ಟೆಕ್ಸ್ಟ್ ಬುಕ್ ಇರಲ್ಲ, ಅಥವಾ ಹಂಚ್ಕೊಂಡು ಓದ್ತಾ ಇರ್ತೀರಾ. ಎರಡೂ ಕೂಡ ಇದ್ದರೆ ಬಹಳ ಒಳ್ಳೆಯದು ಸರ್. ಬನ್ನಿ ಈಗ ಪೇಜ್ ನಂಬರ್ 60, 61, 62, 63, 60, 61, 62, 63. ಇದರಲ್ಲಿ ಇನ್ನೊಂದು ಪೇಜನ್ನು ನಾನು ಡಿಲೀಟ್ ಮಾಡಿ ನಿಮಗೋಸ್ಕರ ಕೊಡ್ತಾ ಇದ್ದೇನೆ ಆಯಿತಾ. ಅದು ಇದೆ. ನಾನು ಬಹಳ ಪಾಪ್ಯುಲರ್ ಯೂಟ್ಯೂಬಲ್ಲಿ. ಯಾಕೆ ಅಂತ ಹೇಳಿದರೆ ಮಕ್ಕಳು ಭಾಳ ಇಷ್ಟಪಡ್ತೀರಾ ನೀವು. ಏನಕ್ಕೆ ಅಂದರೆ ಆದಷ್ಟು ಕಠಿಣವಾಗಿರುವುದನ್ನು ಈ ರೇಂಜಿಗೆ ತಂದುಬಿಡ್ತೀನಿ ನಾನು ಆಯಿತಾ. ಬಹಳ ಇಷ್ಟೊಂದು ಓದಬೇಕಾ ಅನ್ನಿಸ್ತಾ ಇತ್ತು. 2 ಪೇಜನ್ನು ಡಿಲೀಟ್ ಮಾಡಿದ್ದೀನಿ. ಉಳಿದಿದ್ದು 60, 61, 62 ಈ 3 ಪೇಜನ್ನು ಓದಿ ಸರ್ ಸಾಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾಳೆ ಖುಷಿಯಾಗಿ ಎಕ್ಸಾಮಲ್ಲಿ ನಾನು ಹೇಳಿದ್ದು ಎಲ್ಲದೂ ಇರುತ್ತೆ. ಖುಷಿಯಾಗಿ ಬರೆದು ಬರ್ತೀರಾ. ಯಾವಾಗ ಅಂತ ಹೇಳಿದರೆ ಇಫ್ ಯು ಡೂ ರೈಟಿಂಗ್ ಪ್ರಾಕ್ಟೀಸ್. ಈಗ ನಾನು ಹೋಗ್ತೇನೆ. ಪೇಜ್ ನಂಬರ್ 60 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಓಪನ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 60ನಲ್ಲಿ ನಿಮಗೆ ಎಕ್ಸಾಮಿಗೆ 2 ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಅದು ಯಾವುದು ಅಂತ ಹೇಳಿದರೆ, ಫಸ್ಟ್ ಕ್ವಶನ್ ಕ್ವಾಲಿಟೀಸ್ ಆಫ್ ಓಲ್ಡ್ ಮ್ಯಾನ್. ನೆನಪಿರಲಿ, ಕ್ವಾಲಿಟೀಸ್ ಆಫ್ ಓಲ್ಡ್ ಮ್ಯಾನ್ ಅಂತ 60 ಪೇಜ್ ನಂಬರ್ 60ರಲ್ಲಿ ಫಸ್ಟ್ ಪ್ಯಾಸೇಜೇ ಆನ್ಸರ್. ಅದಕ್ಕೆ ವಾಟ್ ಕ್ವಾಲಿಟೀಸ್ ಆಫ್ ದಿ ಓಲ್ಡ್ ಮ್ಯಾನ್ ಇಂಪ್ರೆಸ್ಡ್ ದಿ P. ಲಂಕೇಶ್. ವಾಟ್ ಕ್ವಾಲಿಟೀಸ್ ಆಫ್ ದಿ ಓಲ್ಡ್ ಮ್ಯಾನ್, ವಾಟ್ ಫಿಸಿಕಲ್ ಅಪಿಯರೆನ್ಸ್ ಅಂತಲೂ ಒಂದೇ. ವಾಟ್ ಕ್ವಾಲಿಟೀಸ್ ಆಫ್ ದಿ ಓಲ್ಡ್ ಮ್ಯಾನ್ ಇಂಪ್ರೆಸ್ಡ್ ಬೈ ದಿ ನರೇಟರ್ ಅಂತ ಹೇಳಿದರು ಕೂಡ ಅದೇ ಪ್ರಶ್ನೆ. ಜಾಸ್ತಿ ಇಲ್ಲ, ಅದು ಒಂದು 6 ಲೈನ್ ಇದೆ, 5ರಿಂದ 6 ಲೈನ್ಸ್
ಇದು ಯಾಕೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಆದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಭಾಳ ಸಲ. ಹಾಗಾಗಿ ಇದು ಭಾಳ ಈಸಿಯಾದಂಥ ಪ್ರಶ್ನೆ. ಈ ಕ್ವಶನ್ ಪೇಪರ್ ಈಸಿಯಾಗಿದ್ದರೆ ಈ ಪ್ರಶ್ನೆ ಬರುತ್ತೆ. ಆದರೆ ನಾನು ಕೊಡುವಂಥ ವೇಟೇಜು ಈ ಪ್ರಶ್ನೆಗೆ ನಿಮ್ಮ ಎಕ್ಸಾಮಿಗೆ 50% ಅಂತ ಕೊಡ್ತೇನೆ. 50% ಮಾತ್ರ ಬರುವ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಂತರದಲ್ಲಿ ಇದೇ ಪೇಜ್ ನಂಬರ್ 60ರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಅದು ಯಾವುದು ಅಂತ ಹೇಳಿದರೆ ನೋಡಿ, ಚೇಂಜಸ್ ಇನ್ ದಿ ಲೈಫ್ ಆಫ್ ಓನರ್ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಸೇಮ್, ವಾಟ್ ಮೇಡ್ ದಿ ಓನರ್ಸ್ ವೈಫ್ ವರಿ, WORRY. ನೋಡಿ ಈಗ ಆಯಿತಾ, ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ಈಸ್ ಗುಡ್ ಆರ್ ಬ್ಯಾಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 60ರಲ್ಲಿ ನಾನು ಈ ಪ್ರಶ್ನೆಗೆ 50% ಕೊಟ್ಟೆ. ಈಗ ಈ 3 ಪ್ರಶ್ನೆಗಳಿಗೆ 100% ಫಿಕ್ಸ್ ಕ್ವಶನ್ನು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಆಗಿರುತ್ತೆ. ಅದು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಸರಿಯಾಗಿ ಕೇಳ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸಿದರೆ ಭಾಳ ಹೆಲ್ಪ್ ಆಗುತ್ತೆ ಅನಿಸುತ್ತೆ, ಆಯಿತಾ. ಈಗ ನೋಡಿ, ಟೆಕ್ಸ್ಟ್ ಬುಕ್ ಒಮ್ಮೆ ನೋಡ್ಕೊಂಬಿಟ್ರೆ ಟೆಕ್ಸ್ಟ್ ಬುಕ್ ಇದ್ದವ್ರಿಗೆ ಭಾಳ ಖುಷಿ ಅನಿಸುತ್ತೆ. ಈ 3 ಪ್ರಶ್ನೆಗಳಿಗೆ ಇದೇ ಆನ್ಸರು. ನೋಡಿ, ಈ ಪ್ಯಾಸೇಜೇ ಆನ್ಸರ್ ಆಗಿರುತ್ತೆ. ಯಾವ ಪ್ರಶ್ನೆಗಳು ಅಂತ ಇನ್ನೊಮ್ಮೆ ಹೇಳ್ತೇನೆ, ಆಯಿತಾ. ವಾಟ್ ಕ್ವಾಲಿಟೀಸ್, ಅದು ಇಲ್ಲಿದೆ ಆನ್ಸರು. ಇಷ್ಟೇ ಇರುವಂಥದ್ದು, ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಯಾವ ಪ್ರಶ್ನೆ ಅಂತ ಹೇಳಿದರೆ ವಾಟ್ ಚೇಂಜಸ್, ಆಯಿತಾ. ಹಾಗೂ ಇನ್ನೊಂದು ವೈಫ್ ವರೀಸ್, ಹಾಗೂ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. ಹಾಗಿದ್ದರೆ ಶಾರ್ಟ್ಕಟ್ಟಲ್ಲಿ ನಾನು 3 ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಆ 3 ಪ್ರಶ್ನೆಗಳಿಗೂ ಇದೇ ಉತ್ತರ. ಈಗ ಸಂಪೂರ್ಣವಾದ ಪ್ರಶ್ನೆಯನ್ನೇ ನಾನು ನಿಮಗೆ ಹೇಳ್ತೇನೆ. ನೋಡಿ, ಈಗ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಒಂದು ಆನ್ಸರಿಗೆ, ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ಚೇಂಜಸ್ ಹ್ಯಾವ್ ಸೀನ್ ಇನ್ ದಿ ಲೈಫ್ ಆಫ್ ದಿ ಓನರಿನ ಜೀವನದಲ್ಲಿ ಅಜ್ಜ ಬಂದಾದ ಮೇಲೆ, ಓಲ್ಡ್ ಮ್ಯಾನ್ ಬಂದಾದ ಮೇಲೆ ಏನೆಲ್ಲ ಬದಲಾವಣೆ ಆಯಿತು ಬರೆಯಿರಿ ಅಂತ ಕೇಳಿದರೆ ಇದೇ ಆನ್ಸರನ್ನು ಬರಿಬೇಕು. ಇಷ್ಟೇ, ಕೆಳಗಿಂದು ಇಲ್ಲ, ಮೇಲಿಂದು ಇಲ್ಲ, ಇಷ್ಟೇ. ಪೇಜ್ ನಂಬರು 60 ಇದೆ, ನೋಡ್ಕೊಳ್ಳಿ, ಆಯಿತಾ. ಇನ್ನೊಂದು ಪ್ರಶ್ನೆಗೂ ಇದೇ ಉತ್ತರ. ಏನು ಅಂತ ಹೇಳಿದರೆ, ಆಯಿತಾ, ಫಾರ್ ವಾಟ್ ರೀಸನ್ ದಿ ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ. ಯಾವ ಕಾರಣಗಳಿಂದಾಗಿ ತೋಟದ ಮಾಲೀಕನ ಹೆಂಡತಿ ಚಿಂತೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ಲು. ಅದೇ ಪ್ರಶ್ನೆಗೆ ಇದೇ ಆನ್ಸರು, ಸೇಮ್ ಆನ್ಸರ್. ಅರ್ಥ ಆಗತ್ತಲ್ವಾ? ನೋಡಿ, ಈಗ ಇನ್ನೊಂದು ಪ್ರಶ್ನೆ ಇದೆ. ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್, ನೋಡಿ, ವೆದರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಸ್ ಗುಡ್ ಆರ್ ಬ್ಯಾಡ್ ಟು ದಿ ಓನರ್ಸ್ ವೈಫ್ ಅಂತ, ಅದಕ್ಕೂ ಕೂಡ ಇದೇ ಆನ್ಸರು. 3 ಪ್ರಶ್ನೆಗಳಿಗೂ ಇದೇ ಆನ್ಸರು. ಪದೇ ತೋರಿಸ್ತಾ ಇದ್ದೇನೆ ಈ ಪೇಜನ್ನು, ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು 100% ಅಂತ ಕೊಟ್ಟಿದ್ದೇನೆ ನಿಮಗೆ, ಆಯಿತಾ. ಏನು ಕ್ವಶನ್ ಕೊಟ್ಟರು ಇದಕ್ಕೆ ಇದೇ ಉತ್ತರ ಆಗಿರುತ್ತೆ. ಅಲ್ಲಿಗೆ ನೋಡಿ ಸರ್, ಪೇಜ್ ನಂಬರ್ 60ರದ್ದು ಮುಗಿದೋಯ್ತು. ಈಗ ಪೇಜ್ ನಂಬರ್ 61ಕ್ಕೆ ಬರೋಣ, ಆಯಿತಾ. ನೋಡಿ, 61 ಪೇಜ್ ನಂಬರ್ 61ರಲ್ಲಿ ನಿಮಗೆ ಒಂದು ಕ್ವಶನ್ ಇದೆ. ಅದು 4 ಮಾರ್ಕ್ಸಿಗೆ ನಾಳೆ ಎಕ್ಸಾಮಿಗೆ ಬರುತ್ತೆ. ಇದು ಕೂಡ ನಾನು ಹೇಳ್ತೇನೆ, ಆಯಿತಾ. ಒಂದು 90% ಚಾನ್ಸಸ್ ಇದೆ ಅಂತ ಅಂದ್ಕೊಳ್ಳಿ. 90% ಚಾನ್ಸಸ್ ಇದೆ, ಆಯಿತಾ, ನಿಮ್ಮ ಒಂದು ಎಕ್ಸಾಮಿಗೆ ಬರುವಂಥದ್ದು. ಸ್ವಲ್ಪ ಪವರ್ ಕಟ್ ಆಗಿದೆ, ಪಾಸ್ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಪೇಜ್ ನಂಬರ್ ಇದಾಯಿತು. ಪೇಜ್ ನಂಬರ್ 61ರಲ್ಲಿದ್ದೀವಿ. ದಿಸ್ ಪೇಜ್ ಈಸ್ ಫಾರ್ 4 ಮಾರ್ಕ್ಸ್. ಈ ಪೇಜ್ ಇರುವಂಥದ್ದು ನಿಮಗೆ 4 ಅಂಕಗಳಿಗೆ. ಹಾಗಿದ್ರೆ ನನ್ನ ಒಂದು ವೇಟೇಜು ಇದಕ್ಕೆ 90% ಅಂತ ಕೊಡ್ತೇನೆ. ಹಾಗಿದ್ರೆ ಕ್ವಶನ್ ಏನು ಇಲ್ಲಿ ಎಕ್ಸಾಮಲ್ಲಿ ಏನಂತ ಕ್ವಶನ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ, ನೀಟಾಗಿ ಕೇಳ್ಕೊಳ್ಳಿ. ಏನು ಕ್ವಶನ್ ಅಂತ ಹೇಗೆ ಕೇಳಿದರೆ, ನಿಮ್ಮ ಕ್ವಶನಲ್ಲಿ ಎಲ್ಲಾದರೂ ಹೆಲ್ತಿ ಅಂತ ವರ್ಡ್ ಬಂದರೆ HEALTHY, ಅದಕ್ಕೆ ಆನ್ಸರು ಇದೇ ಪೇಜು, ಇದೇ ಆನ್ಸರು. ಇನ್ನೊಂದು ಕ್ವಶನನ್ನು ಬರಿತಾ ಹೋಗ್ತಾನೆ, ಈಗ ನೋಡ್ಕೊಳ್ಳಿ, ಆಯಿತಾ. ಲ್ಯಾಂಡ್ ಎನ್ಕ್ರೋಚ್ಮೆಂಟ್, CROUCH ಮೆಂಟ್, ಅದಕ್ಕೂ ಕೂಡ ಇದೇ ಆನ್ಸರು.
ಆಯಿತಾ. ಇನ್ನೊಂದು ತಮ್ಮಣ್ಣ ಹಾಗೂ ವರ್ಸಸ್ ಬಸವಯ್ಯ ಯಾವ ರೀತಿಯಾಗಿ ಕಾಂಪಿಟೀಷನನ್ನು ಮಾಡ್ತಾರೆ ಅಂತ. ಕಾಂಪಿಟೀಷನ್ ಅದಕ್ಕೂ ಕೂಡ ಇದೇ ಆನ್ಸರ್ ಆಗಿರುತ್ತೆ. ಈಗ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ. ಕ್ವಶನ್ ಏನು ಅಂತ, ಯಾಕಂದರೆ ಬಹಳ ಜನಕ್ಕೆ ಇದು ಹೀಗೆ ಹೇಳಿಬಿಟ್ರೆ ಗೊತ್ತಾಗಲ್ಲ. ಈಗ ಕ್ವಶನ್ ಏನು ಅಂತ ನಾನು ಓದ್ತೇನೆ, ನೀಟಾಗಿ ಕೇಳ್ಕೊಳ್ಳಿ ಸರ್. ಪೇಜ್ ನಂಬರ್ 61ರಲ್ಲಿ ಏನಿದೆ ಅಂದರೆ ಸ್ಟೋರಿ, ಬಸವಯ್ಯ ಸ್ಟಾರ್ಟೆಡ್ ಟು ಪರ್ಚೇಸ್ ದಿ ಲ್ಯಾಂಡ್. ಬಸವಯ್ಯ ಏನು ಮಾಡ್ತಾನೆ ಅಂದರೆ ಲ್ಯಾಂಡ್ಗಳನ್ನು, ಭೂಮಿಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಹ್ಯಾಡ್ 1000 acres ಆಫ್ ವೆಟ್ಲ್ಯಾಂಡ್. 1000 ಎಕರೆಯ ಓನರ್, ಯಜಮಾನ ಆಗಿಬಿಡ್ತಾನೆ. 1000 ಅರ್ಥ ಆಗುತ್ತಾ. ಬಸವಯ್ಯನ ಹತ್ರ 800 ಆಗುತ್ತೆ. 800 ಬಸವಯ್ಯ ಹತ್ರ, ತಮ್ಮಣ್ಣನ ಹತ್ರ 1000 ಎಕರೆ ಆಗುತ್ತೆ. ಈ 800, 1000 ನಡುವೆ ಜಗಳಗಳು ಸ್ಟಾರ್ಟ್ ಆಗ್ತವೆ. ಯಾಕೆ ಅಂತ ಹೇಳಿದರೆ ಇದನ್ನೇ ನಾವು ಹೆಲ್ತಿ ಕಾಂಪಿಟೇಷನ್ ಅಂತ ಕರಿತೀವಿ, ವಿಸಿಬಲ್ ಕಾಂಪಿಟೇಷನ್ ಅಂತಲೂ ಕೂಡ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ವರ್ಡು, ವಿಸಿಬಲ್ ಅಂತ. ನಾಳೆ ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ಸಮಯ ಎಲ್ಲ ಅಳಿಸಿ ಬರೆದುಬಿಟ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಕನ್ಫ್ಯೂಷನ್ ಸ್ಟೇಟೆಲ್ಲ ಆಗಬಾರ್ದು ಯಾರು ಕೂಡ. ಪೇಜ್ ನಂಬರ್ 61 ನಿಮ್ಮ ಟೆಕ್ಸ್ಟ್ ಬುಕ್ಕು. ಫಸ್ಟ್ ಒನ್ ಹೆಲ್ತಿ ಕಾಂಪಿಟೀಷನ್ ನೋಡಿ. ಹೆಲ್ತಿ ಕಾಂಪಿಟೀಷನ್, ವಿಸಿಬಲ್ ಕಾಂಪಿಟೀಷನ್, ತಮ್ಮಣ್ಣ ವರ್ಸಸ್ ಬಸವಯ್ಯ. ನೋಡ್ರಪ್ಪ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟೋರಿನಲ್ಲಿ, ದಿ ಗಾರ್ಡನರ್ ಸ್ಟೋರಿನಲ್ಲಿ, ತಮ್ಮಣ್ಣ ಹಿ ಹ್ಯಾಡ್ 1000 acres ಆಫ್ ವೆಟ್ಲ್ಯಾಂಡ್. ಇವನ ಹತ್ರ ಇದ್ದಿದ್ದು ಕೇವಲ 10, ಆದರೆ ಖರೀದಿ ಮಾಡ್ತಾ ಪರ್ಚೇಸ್ ಮಾಡ್ತಾ ಏನಾಗುತ್ತೆ 1000 ಎಕರೆಯನ್ನು ಪರ್ಚೇಸ್ ಮಾಡ್ತಾನೆ. ಬಸವಯ್ಯ ಅವನ ಶತ್ರು, ತಮ್ಮಣ್ಣನ ಶತ್ರು ಬಸವಯ್ಯ. ಹಿ ಸ್ಟಾರ್ಟೆಡ್ ಟು ಪರ್ಚೇಸ್ ದಿ ಲ್ಯಾಂಡ್ಸ್. ಇವನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಸವಯ್ಯನ ಹತ್ರ 800 ಎಕರೆ ಮಾತ್ರ ಉಳಿಯುತ್ತೆ. ಅರ್ಥ ಆಗುತ್ತಾ, ಬರುತ್ತೆ, ತಗೊಂತಾನೆ. ಈ 200 ಎಕರೆಗಾಗಿ ಇಬ್ಬರು ಹೊಡೆದಾಡ್ತಾರೆ. ಯಾವ ರೀತಿಯಾಗಿ ಅಂದರೆ ಬಸವಯ್ಯ ಸೆಂಟ್ ಹಿಸ್ ಫಾಲೋವರ್ಸ್, ಹಿ ಪುಟ್ ಎ ವರ್ಡ್ ಟು ತಮ್ಮಣ್ಣ. ಏನಂತ ಹೇಳಿ ಕಳಿಸ್ತಾನೆ, ವಿ ನೀಡ್ ಯುವರ್ 200 acres ಆಫ್ ಲ್ಯಾಂಡ್ ಅಂತ. ಬಟ್ ವಾಟ್ ಹ್ಯಾಪಂಡ್ ಹಿಯರ್, ತಮ್ಮಣ್ಣ ರಿಜೆಕ್ಟೆಡ್. ತಮ್ಮಣ್ಣ ಅದನ್ನೇನು ಮಾಡ್ತಾನೆ ಅಂದರೆ ರಿಜೆಕ್ಟ್ ಮಾಡಿ ಕಳಿಸ್ತಾನೆ, ಕೊಡಲ್ಲ ಹೋಗಯ್ಯ ಅಂತ. ಬಸವಯ್ಯ ಆ್ಯಂಡ್ ಹಿಸ್ ಫಾಲೋವರ್ಸ್ ಕೇಮ್ ಫೋರ್ಸಬಲಿ. ದೆ ಅಕ್ವೈರ್ಡ್ 200 ಎಕರೆಯನ್ನು, ತಮ್ಮಣ್ಣನ 200 ಎಕರೆಯನ್ನು ಬಸವಯ್ಯ ತಗೊಂಡು ಹೋಗ್ತಾನೆ. ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾನೆ, ಈ ಎನ್ಕ್ರೋಚ್ಡ್ ದ ಲ್ಯಾಂಡ್ ಆ್ಯಂಡ್ ಈ ಪುಟ್ ಎ ಫೆನ್ಸ್ ಅಕ್ರಾಸ್ ದಿ ಲ್ಯಾಂಡ್. ಫೆನ್ಸ್ ಅಂತ ಹೇಳಿದರೆ ತಂತಿ ಬೇಲಿಯನ್ನು ಹಾಕ್ತಾನೆ. ಯಾರು, ಬಸವಯ್ಯ. ಅರ್ಥ ಆಗುತ್ತಲ್ವ. ಇಲ್ಲಿಗೆ ಕತೆ ಮುಗಿಯುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ವಿಸಿಬಲ್ ಅಂತ ಯಾಕೆ ಕರಿತೀವಿ ಅಂದರೆ ಅದೇ ಇದು ಲ್ಯಾಂಡ್ ಆಗಿರುತ್ತೆ, ಕಣ್ಣಿಗೆ ಕಾಣುವಂಥದ್ದು ಭೂಮಿ. ಹಾಗಾಗಿ ಇದನ್ನು ನಾವು ವಿಸಿಬಲ್ ಅಂತ ಕರಿತೀವಿ ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ 61 ಪೇಜ್ ನಂಬರು ಎಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಅಂತ ಎಲ್ಲ ತೋರಿಸ್ತೇನೆ. ಇದೇ ನೋಡಿ ಪೇಜ್ ನಂಬರ್ 61ರಲ್ಲಿ ಇರುವಂಥ ಆನ್ಸರು ಇಲ್ಲಿಂದ ಹಿಡಿದು, ಆಯಿತಾ, 1, 2 ಈ 3 ಪ್ಯಾಸೇಜ್ಗಳು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಅರ್ಥ ಆಗುತ್ತಲ್ವ. ಇನ್ನು ಉಳಿದಿರೋದು ಒಂದೇ ಒಂದು ಪೇಜು, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಈಗ ಸ್ವಲ್ಪ ಸಮಯ ಕೊಡಿ. ಫಾಸ್ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಉಳಿದಿರುವಂಥದ್ದು ಕೊನೆಯ ಪೇಜು ನಮ್ಮ ಗಾರ್ಡನರಿಂದು. ಅದೇ ಪೇಜ್ ನಂಬರು 62. 62 ಪೇಜಲ್ಲಿ ಏನು ಬರುತ್ತೆ ಹಾಗಿದ್ರೆ ಅಂತ ತಾವುಗಳು ಕೇಳೋದಾದರೆ ನೋಡಿ, ಇದಕ್ಕೆ ಲಾಸ್ಟ್ ಕ್ವಶನ್ ಇತ್ತಲ್ವ, ಅದಕ್ಕೆ ನಾನು 100% ಕೊಟ್ಟೆ, ಹೌದಲ್ವಾ. 62 ಪೇಜ್ ನಂಬರಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಸ್ಟೋರಿ ಬರುತ್ತೆ ಸೆಕೆಂಡ್ ಪ್ಯಾಸೇಜಲ್ಲಿ. 62 ಪೇಜ್ ನಂಬರು ಒಂದು ಸೆಕೆಂಡ್ ಪ್ಯಾಸೇಜಲ್ಲಿ ಒಂದು ಸ್ಟೋರಿ ಬರುತ್ತೆ. ಅದು ಯಾವುದು ಅಂತ ಹೇಳಿದರೆ ಬಸವಯ್ಯ ಆಯಿತಾ. ಹೌ ಡಿಡ್ ಬಸವಯ್ಯ ಓವರ್ಕಮ್ ಫ್ರಮ್ ಹಿಸ್ ಹ್ಯುಮಿಲಿಯೇಷನ್. ಬಸವಯ್ಯ ಏನಾಗ್ತಾನೆ, ಒಬ್ಬ ಕವಿ ಆಗಬೇಕು ಅಂತ ಪ್ರಯತ್ನಪಟ್ಟು ಸೋತು ಹೋಗ್ತಾನೆ ತಮ್ಮಣ್ಣನ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗಿ. ಹಾಗಾಗಿ ಒಂದು ಪ್ರಶ್ನೆ ಬರುತ್ತೆ, ಟು ಫುಲ್ಫಿಲ್ ಹಿಸ್ ಡಿಸೈರ್ಸ್, ಟು ಫುಲ್ಫಿಲ್ ಹಿಸ್ ಹ್ಯುಮಿಲಿಯೇಷನ್, ವಾಟ್ ಮೆಜರ್ಸ್ ಹಿ ಹ್ಯಾಸ್ ಟೇಕನ್ ಅಂತ. ಹ್ಯುಮಿಲಿಯೇಷನಿಂದ ಹೊರಗಡೆ ಬರಲಿಕ್ಕೆ ಆಯಿತಾ, ಟು ಓವರ್ಕಮ್ ಫ್ರಮ್ ಹಿಸ್ ಹ್ಯುಮಿಲಿಯೇಷನ್ ವಾಟ್ ಮೆಜರ್ಸ್ ಡಿಡ್ ಬಸವಯ್ಯ ಟುಕ್ ಅಂತ ಬಂದರೆ ಅದೇ ಪ್ರಶ್ನೆ. ಈಗ ನಿಮಗೆ ಇದು 4 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಬರುತ್ತೆ. ಅದು ಎಲ್ಲಿದೆ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೇನೆ ನೋಡಿ. ಪೇಜ್ ನಂಬರ್ 62 ಓಪನ್ ಮಾಡ್ಕೊಂಡ್ರೆ ಇದು ಸೆಕೆಂಡ್ ಪ್ಯಾಸೇಜ್ ಇದೆ ಅಲ್ವಾ, ಇದಿಷ್ಟು ಮಾತ್ರ ಆನ್ಸರ್, ಅದಕ್ಕೆ ಸೆಕೆಂಡ್ ಪ್ಯಾಸೇಜ್ ಮಾತ್ರ ಆನ್ಸರ್ ಆಗಿರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾಗಿ ನಮಗೆ ಮುಗಿಯಿತು. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ದಯವಿಟ್ಟು 3 ಪ್ರಶ್ನೆಗಳನ್ನು ನಿಮಗೆ ಸರ್ಕಲ್ ಹಾಕಿಸ್ತೇನೆ. ಪೇಜ್ ನಂಬರು 66 ಓಪನ್ ಮಾಡ್ಕೊಂಡ್ರೆ ತಾವುಗಳು
ಪೇಜ್ ನಂಬರು ನೋಡಿ 66, ಪೇಜ್ ನಂಬರ್ 66 ಪೇಜ್ ಆಯಿತಾ. ಪೇಜ್ ನಂಬರ್ 66ರಲ್ಲಿ ಸೆಕೆಂಡ್ ಮೇನಲ್ಲಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನಾನು ಹೇಳಿದ್ನಲ್ವಾ ಅದೊಂದು ಆಯಿತಾ. ನಂತರದಲ್ಲಿ ಯಾವುದು ಹಾಕಂತೀರಾ, ವಾಟ್ ಎಸ್ ನೋಡಿ 3, ಇನ್ನೊಂದು 4 ನೋಡಿ. ಫಸ್ಟ್ ಒನ್ನು ಆಯಿತಾ, ಥರ್ಡ್ ಒನ್ ಹಾಗೂ ಫೋರ್ತ್ ಒನ್ ಈಗ ಹೇಳಿದ್ನಲ್ವ ಅವೇ ಪ್ರಶ್ನೆಗಳಾಗಿರ್ತವೆ. ಗೈಡಲ್ಲಿ 3ರಿಂದ 4 ಕಡೆ ಪ್ರಶ್ನೆಯ ಉತ್ತರಗಳನ್ನೆಲ್ಲ ಕೊಟ್ಟಿರ್ತಾರೆ. ಎಲ್ಲದು ಓದಿ ಆನ್ಸರನ್ನು ಬರೀಬೇಕಾಗತ್ತೆ. 4 ಅಂಕಗಳಿಗೆ ಸುಮಾರು 20ರಿಂದ 25 ಸಾಲುಗಳನ್ನು ಬರೀಲೇಬೇಕು. 20 to 25 ಲೈನ್ಸ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಫುಲ್ ಆ್ಯಂಡ್ ಇಟ್ ವಿಲ್ ಬೂಸ್ಟ್. ಹಾಗೂ ನಿಮಗೆ ಸ್ವಲ್ಪ ಇಂಗ್ಲೀಷ್ ಕಡೆ ಆಕರ್ಷಣೆಯೂ ಆಗುತ್ತೆ. ಯಾಕಂದರೆ ಭಾಳ ಈಸಿಯಾಗಿ ಇರುವಂಥದ್ದಲ್ವ, ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೇ ಸರ್ ಎಲ್ಲದೂ ಕೂಡ ಎಕ್ಸಾಮಿಗೆ ಬರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವಿಡಿಯೋಸನ್ನು ನೋಡುತ್ತಿರೋರು, ನೋಡಿದವರು, ಸ್ಕಿಪ್ ಮಾಡಿದವರು ಒಂದು ಕಮೆಂಟು, ಒಂದು ಲೈಕು ಹಾಗೂ ಒಂದು ಶೇರ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.